ಬೆಳಿಗ್ಗೆನೆಯ ಸೀರೆ ಮಾರಕ್ಕೆ ಅಂತೇನೋ ಬಂದ್ಬಿಟ್ಟೆ. ಆದ್ರೆ ಏನು ಉಣ್ಕೊಂಡು ಬಂದಿಲ್ವಲ್ಲ. ಈಗ ನೋಡಿದ್ರೆ ಹೊಟ್ಟೆ ಹಾಕೋ ತಾಳ ಆಗ್ತೈತೆ. ಏನು ಮಾಡುಮ್ಮ, ನೋಡೋಣ. ಈ ಊರಲ್ಲಿ ಯಾವಾಗಲೂ ಬೇಗ ವ್ಯಾಪಾರ ಆಗೋಯ್ತದೆ. ಹಂಗೇನಾದ್ರೂ ಆಗೋದ್ರೆ ಬೇಗ ಹೋಗಿ ಉಣ್ಕೊಳ್ಳೋಣ. ಹಂಗೆ ಹಳ್ಳಿ ಜನ ಅಲ್ವಾ, ಏನಾದ್ರು ತಿನ್ನ ಕೊಟ್ಟರು ಏನೋ ನೋಡುವ. ಸೀರೆ ತಗೊಳ್ರವ, ಸೀರೆ. ಎಲ್ಲ ಸೀರೆನೂ ಮಿರಿ ಮಿರಿ ಮಿಂಚ್ತಾವೆ. ವರಮಹಾಲಕ್ಷ್ಮಿಗೆ ಅಂತ ಹೊಸ ಡಿಸೈನ್ ಬಂದವೆ. 500ಕ್ಕೊಂದು ಸೀರೆ ತಗೊಳ್ರವ, ಸೀರೆ. ರೇಷ್ಮೆ ಸೀರೆ, ಕಾಟನ್ ಸೀರೆ, ಸಿಂಪಲ್ ಸೀರೆ, ಎಲ್ಲ ಸೀರೆನೂ ಅವೆ. ಬರೀ 500ಕ್ಕೊಂದು. ಬೇಗ ಬೇಗ ಬಂದು ಸೀರೆ ತಗೊಳ್ರವ, ಸೀರೆ. ಇದೇನಪ್ಪ, ಯಾರು ಬತ್ತನೇ ಇಲ್ವಲ್ಲ. ಅಲ್ಲ, ಬೆಳಿಗ್ಗೆನೆ ಬಂದಿದ್ದೀನಿ ಅಂತ ಯಾರು ಬತ್ತಾ ಇಲ್ವೋ ಏನೋ. ಅಲ್ಲ, ಇವತ್ತು ಭಾನುವಾರ ಅಲ್ವಾ. ಎಲ್ಲ ಹೆಂಗಸ್ರುವೆ ಫ್ಯಾಕ್ಟ್ರಿಗೂ ಗಾರ್ಮೆಂಟ್ಸ್ಗೂ ಹೋಗ್ದಂಗೆ ಮನೇಲೇ ಇರ್ತಾರಲ್ಲ ಅಂತ ಬಂದರೆ ನೋಡಿದ್ರೆ ಯಾರು ಬತ್ತಾ ಇಲ್ವಲ್ಲ. ನೋಡೋಣ, ಇನ್ನೊಂದ್ಸರಿ ಕೂಗ್ ನೋಡೋಣ. ಯಾರು ಬರಲಿಲ್ಲ ಅಂದರೆ ಬೇರೆ ಊರಿಗಾದ್ರೂ ಹೋಗೋಣ ಆತಗೆ. ಸೀರೆ ತಗೊಳ್ರವ, ಸೀರೆ. ಬರೀ 500ಕ್ಕೊಂದು ಸೀರೆ. ಓಹೋ, ಏನು ಸಿಗೋಣ, ಇವತ್ತು ಬೆಳಿಗ್ಗೆನೆಯ ವ್ಯಾಪಾರಕ್ಕೆ ಬಂದ್ಬಿಟ್ಟಿದ್ಯಾ? ಹ್ಞೂ ಕಣಕ, ಹಬ್ಬದ ಟೈಮ್ ಅಲ್ವಾ. ಆಮೇಲೆ ಇವತ್ತು ಭಾನುವಾರ ಅಲ್ವಾ, ಎಲ್ಲ ಹೆಂಗಸರು ಫ್ರೀ ಆಗಿರ್ತಾರೆ ಅಂತ ಬೆಳಿಗ್ಗೆನೆ ಬಂದೆ ಕಣಕ. ಹೌದಾ, ಸರಿ ಬಿಡು, ಆಯಿತು. ಏನು ಹೊಸ ಸೀರೆಗಳು ತಂದಿದ್ಯೋ ಹೆಂಗೆ? ಅಯ್ಯೋ, ಆಮೇಲೆ ಈಗ ಮೊನ್ನೆ ತಾನೇ ನಾನು ನಮ್ಮ ಯಜಮಾನ್ರ ಜೊತೆ ಹೋಗಿ ಪಟ್ಟಣದಲ್ಲಿ ವರಮಹಾಲಕ್ಷ್ಮಿಗೆ ಅಂತ ಒಂದು ಸೀರೆ ತಗೊಂಬಂದ್ಬಿಟ್ಟೆ ಕಣಣ್ಣ. ನನಗೇನು ಗೊತ್ತು ನೀನು ಬತ್ತೀಯಾ ಅಂತ. ನಾನೂ 2 ದಿನದಿಂದ ನೋಡ್ತಿದ್ದೆ, ನೀನು ಕಾಣಲೇ ಇಲ್ವಲ್ಲ, ನೀನು ಬರೋಕ್ಕಿಲ್ವೇನೋ ಅಂತ ಅಂದ್ಬಿಟ್ಟು ಹೋಗಿ ಪಟ್ಟಣದಲ್ಲೇ ತಗೊಬಂದ್ಬಿಟ್ಟೆ ಕಣಣ್ಣ. ಅಯ್ಯೋ ಛೇ. ಅಯ್ಯೋ ಪಾರ್ವತಕ್ಕ, ನಿನಗೆ ಗೊತ್ತಿಲ್ವೇ, ಎಲ್ಲ ಬುಕ್ಕುವೆ ಸ್ಟಾಕ್ ಬಂದ ತಕ್ಷಣ ನಾನು ಊರಿಗೆ ಬರ್ತೀನಿ ಅಂತ. ಅದು ಯಾಕಂಗೆ ಪಟ್ನಕ್ಕೆ ಹೋಗ್ತಾರಕ್ಕೆ ಹೋದ್ಯಾಕ? ಹೋಗ್ಲಿ ಬಿಡೋಣ, ಈಗಿನ್ನೇನು ಮಾಡೋಕ್ಕಾಯ್ತದೆ. ತೋರಿಸು ನೋಡುಮ್ಮ, ಯಾವುದಾದ್ರೂ ಇಷ್ಟ ಆಯ್ತರೆ ತಗೋತೀನಿ ಅದನ್ನೇ. ಆಮೇಲೆ ನನ್ನ ಸೊಸೆರು ಬಂದವ್ರೆ, ಅವ್ರಿಗೂ ಚೆಂದಾಗಿರೋ ತೋರಿಸು. ಸರಿ ಕಣಕ ಪಾರ್ವತಕ್ಕ, ನಿಂಗೆ ಯಾವ ಥರ ತೋರಿಸ್ಲಿ? ರೇಷ್ಮೆದಾ, ಕಾಟನ್ದಾ, ಇಲ್ಲ ಮಾಮೂಲಿ ಸಿಂಪಲ್ ಆಗಿರೋದಾ? ಅಯ್ಯೋ, ನನಗೆ ಯಾಕಪ್ಪ ರೇಷ್ಮೆದೆಲ್ಲ. ಊರು ಹೋಗಂತೈತೆ, ಕಾಡು ಬಾ ಅಂತೈತೆ. ನನಗೆ ಸಿಂಪಲ್ ಆಗಿರೋದೇ ತೋರಿಸು. ಆಮೇಲೆ ನನಗೆ ಈ ನಕ್ಕಿ ಪಕ್ಕಿ ಆಮೇಲೆ ಹೂವು ಪಾವು ಇರೋದನ್ನ ತೋರಿಸ್ಬಿಡಕಣ, ನಂಗೆ ಇಷ್ಟ ಆಗೋಕ್ಕಿಲ್ಲ ಅವು. ಹ್ಞೂ ಸರಿ ಬಾರಕ್ಕ, ನಿಂಗೆ ಇಷ್ಟ ಆಗಂತದೇ ತೋರಿಸ್ತೀನಿ. ಓ ಜಯ, ನೀನು ಬಂದಾ? ಬಾಬಾ ನೋಡುಮ್ಮ ಯಾವ ಥರ ಸೀರೆ ತಗೊಬಂದವನೆ ಅಂತ. ಹ್ಞೂ ಕಣಕ ಬಂದೆ. ಈ ಸೀರೆ ವಯ್ಯಂದು ದನಿ ಕೇಳ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಆಮೇಲೆ ನಾನು ಈ ವರಮಹಾಲಕ್ಷ್ಮಿಗೆ ಸೀರೆ ತಗೋಬೇಕಿತ್ತಲ್ಲ, ಅದಕ್ಕೆ ಬಂದೆ. ಎಲ್ಲಿ ತೋರ್ಸಪ್ಪ ಚೆಂದಾಗಿರೋದು. ಲೇ ಜಯಕ್ಕ, ಆಮೇಲೆ ಈ ಗೌರಕ್ಕೂ ಕರೆದ್ಬಿಟ್ಬಾ ಹೋಗ್ಲೇ. ಇಲ್ಲ ಅಂದರೆ ನನ್ನ ಕರೆದೇ ಇಲ್ಲ ಅಂತ ಆಮೇಲೆ ಬಂದು ಜಗಳ ಆಡ್ತಾಳವಳು. ಹ್ಞೂ ಆಯಿತು, ಕರೆದ್ಬಿಟ್ಟು ಬರ್ತೀನಿ. ನಾನು ಬರೋ ಗಂಟೆ ನೋಡಬೇಡ, ಬಿರ್ನೆ ಬಂದ್ಬಿಡ್ತೀನಿ. ಓ ನವ್ಯ, ಗೀತಾ, ನೀವಿಬ್ರು ಬಂದಿದ್ದು ಒಳ್ಳೇದೇ ಆಯಿತು. ಸೀರೆ ವಯ್ಯ ಬಂದವನೆ, ಹಬ್ಬಕ್ಕೆ ನಿಮ್ಗೆ ಇಷ್ಟ ಆಗಿದ್ದ ಸೀರೆನ ಆಯ್ಕೆ ಮಾಡ್ಕೊಳ್ಳಿ. ಗೀತಕ್ಕ, ನೋಡಕ್ಕ, ಈ ಚೆಮ್ ಕಲರ್ ಸೀರೆ ಚೆನ್ನಾಗೈತಲ್ವಾ? ಹ್ಞೂ ಕಣೆ ನವ್ಯ, ನಿನಗೆ ಚಂದ ಕಾಣಿಸ್ತದೆ, ಇದೆ ತಕ್ಕೋ. ನವ್ಯ, ನೀನು ಚಮಕಿರೋ ತಕೋ. ಗೀತಾ, ನೀನು ಹಸಿರು ಬಣ್ಣ ತಗೊಳವ. ಆಮೇಲೆ ಇಬ್ಬರೂ ಒಂದೇ ತಕೊಂಡು ನಂಗೆ ಬೇಕು ಅಂತ ಮತ್ತೆ ಜಗಳ ಆಡಿರ. ಆಮೇಲೆ ಜಗಳ ಬಿಡ್ಸೋಕ್ಕೆ ಈ ಸರಿ ನಿಮ್ಮ ಮಾವನ್ನೇ ಕರೆಸ್ಬೇಕಾಯ್ತದೆ ಅಲ್ವಾ? ಏ ಅತ್ತೆ, ಆಯ್ತು ಬಿಡಿ ಅತ್ತೆ, ರೇಗಿಸ್ಬಿಡಿ. ನಾವೇನಿವಾಗ ಜಗಳ ಆಡ್ತಿದ್ದೀವಾ? ಇಲ್ಲ ತಾನೇ? ಮತ್ತು ಹಂಗೇನಾದರೂ ಆದರೆ ಆ ಸೀರೆನ ನಾನು ನವ್ಯಂಗೆ ಕೊಟ್ಬಿಡ್ತೀನಿ ಕಣತ್ತೆ. ನಾನು ಆಟೆಯ ಕಣತ್ತೆ, ಅದನ್ನ ಹಾಕಂಗೆ ಕೊಟ್ಬಿಡ್ತೀನಿ. ಆಯ್ತು ಬಿಡ್ರವ, ಹೆಂಗೋ ನೀವಿಬ್ಬರು ಹಿಂಗೆ ಸಂದಾಕಿದ್ರೆ ಅಷ್ಟೇ ಸಾಕು ನನಗೆ. ಇವಾಗ ಬಿರ್ಬಿರ್ನೆ ಸೀರೆ ನೋಡಿ. ಓಹೋ, ಏನು ಪಾರ್ವತಕ್ಕ, ನಿನ್ನ ಸೊಸೆರು ಒಂದೇ ದಿನಕ್ಕೆ ಹಿಂಗೆ ಬದಲಾಗ್ಬಿಟ್ಟವ್ರೆ. ಮಾಟ ಗೀಟ ಮಾಡಿಸ್ತಾ ಹೆಂಗೆ ಹಾವು ಮುಗಿಸಿ ಹೆಂಗೆ ಕಿತ್ತಾಡ್ತಿದ್ದವ್ರು ಇಬ್ಬರು ಅಕ್ಕ ತಂಗಿರಂಗೆ ಒಂದಾಗ್ಬಿಟ್ಟವ್ರಲ್ಲ. ಏ ಅದೆಲ್ಲ ಏನು ಮಾಡ್ಸೋಕ್ಕೋಗಿಲ್ಲ ಕಣಕ್ಕ, ನಾಲ್ಕು ಬುದ್ಧಿವಾದ ಹೇಳ್ದೆ, ಅವೇ ತಿಳ್ಕೊಂಡು ಸರಿ ಹೋಗವೆ. ಈಗ ನೀನು ಕಣ್ಣಾಕ್ಬಿಡ್ಬೇಡ, ಸುಮ್ಮನಿರು, ನನ್ನ ಸೊಸೆರಿಗೆ ದೃಷ್ಟಿ ಆಗ್ಬಿಡ್ತದೆ. ಆಯ್ತು ಬಿಡು ಪಾರ್ವತಕ್ಕ, ಹೆಂಗೋ ಅವರೆಲ್ಲ ಸಂದಾಗಿದ್ರೆ ಅಷ್ಟೇ ಸಾಕು ನಮಗೆ ಅಲ್ವಾ? ಯಾವ ಬಣ್ಣದ ಸೀರೆ ತಗೋತೀಯಕ್ಕ ನೀನು? ನಾನು ಮೊನ್ನೆ ತಾನೇ ಚಂಪು ಬಂದಿದ್ದೀನಿ. ಯಾವುದಾದ್ರೂ ಬೇರೆ ಬಣ್ಣದಿದ್ರೆ ನೋಡಬೇಕು. ಯಾವುದಾದ್ರೂ ಬೇರೆ ಬಣ್ಣದ ಚೆನ್ನಾಗಿರೋ ಸೀರೆ ಇದ್ರೆ ತೆಗಿಯಪ್ಪ ಸೀನಪ್ಪ. ಇದು ನೋಡಕ್ಕ, ನೀಲಿ ಬಣ್ಣದ್ದು ನಿಮಗೆ ಚಂದಾಗಿ ಹೋಗ್ತದೆ ನೋಡಿ. ಇದರಲ್ಲಿ 2 ಥರದವೇ, ಒಂದು ಚಿಕ್ಕ ಬಾರ್ಡ್ರದ್ದು, ಇನ್ನೊಂದು ದೊಡ್ಡ ಬಾರ್ಡ್ರದ್ದು. ನಿಮ್ಗೆ ಯಾವ ಥರದ್ದು ಬೇಕಕ್ಕ? ನನಗೆ ಚಿಕ್ಕ ಬಾರ್ಡ್ರದ್ದೇ ಸಾಕು ಕಣಪ್ಪ. ಲೇ ಜಯಕ್ಕ, ನೀನು ನಿಂದಿದ್ದೆ ತಗೊಂಡಿಯೋ ಏನು? ಹ್ಞೂ ಕಣಕ್ಕ, ನಾನು ನಿನ್ನ ಥರದ್ದೇ ತಗೋತೀನಿ.
ಆಮೇಲೆ ನಮ್ಮ ಸಾವಿತ್ರಕ್ಕನ ಮಗಳದು ಮದುವೆ ಐತಲ್ಲ ಅಲ್ಲಿಗಿಬ್ರು ಒಂದೇ ಥರದ್ದು ಹಾಕೊಂಡು ಹೋಗಮ್ಮ, ಏನಂತೀಯಾ? ಓಹೋ, ಏನತ್ತೆ ಇಬ್ರು ಮ್ಯಾಚಿಂಗ್ ಹಾಕೊಂಡು ಹೋಗಕ್ಕ? ಅದೇನು ಮ್ಯಾಚಿಂಗೋ ಏನೋ ಕಣವ, ಇಬ್ರು ಒಟ್ಟಿಗೆ ಒಂದೇ ಥರದ್ದು ಹಾಕೊಂಡು ಹೋಯ್ತೀವಿ ತಗೋ ಆತಾಗೆ. ಅತ್ತೆ, ನನಗೆ ಆ ಪಾಚಿ ಬಣ್ಣದ ಕಾಣ್ತೈತಲ್ಲ ಅದೇ ಇರಲಿ ಕಣತೆ. ನನ್ನ ಹತ್ರ ಹಸ್ರದ್ದು ಸುಮಾರು ಅವೆ, ಪಾಚಿ ಕಲರ್ದು ಒಂದೂ ಇಲ್ಲ. ಸರಿ ಗೀತಾ, ಆಯಿತು ತಗೋ. ಆಮೇಲೆ ನವ್ಯ, ನೀನು ಚೆಂಪು ತಗೊಂಡಿದ್ಯಲ್ಲ, ಬೇರೆ ಯಾವ್ದಾರು ಬೇಕೇನು ನೋಡು. ಅಂದಂಗೆ ಹಣ ಎಷ್ಟು ಇವಕ್ಕೆಲ್ಲ? 500ಕೊಂದು ಅಂತಿದ್ದಲ್ಲ, 500 ರೂಪಾಯಿ ಎಲ್ಲದಕ್ಕೂ? ದುಡ್ದು ಆಮೇಲೆ ಮಾತಾಡೋಣ, ನೀವು ಫಸ್ಟು ಸೀರೆ ತಗೊಳ್ರಕ್ಕ. ಗೌರಕ್ಕ, ಅದ್ಯಾಕೆ ಅಲ್ಲೇ ನಿಂತಿದ್ಯಾ? ಮುಂದೆ ಬಂದು ಸೀರೆ ನೋಡು. ಏನು ಪರ್ವತಕ್ಕ, ಸೊಸೆರಿಬ್ರಿಗೂ ನಾನು ಸೀರೆ ಕೊಡಿಸ್ತಾ ಇದೆಯಾ? ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚೆನ್ನಾಗಿ ಲಕ್ಷ್ಮಿ ಬಂದಿರಬೇಕೇನೋ. ರಾಮಣ್ಣಂಗೆ ರೇಷ್ಮೆಲಿ ಚೆಂದಾಗೆ ದುಡ್ಡಾಗಿರ್ಬೇಕು ಸರಿ. ಹಂಗೇನಿಲ್ಲ ಕಣಕ್ಕ, ಅದು ಸೊಸೆರು ಅಪರೂಪಕ್ಕೆ ಬಂದಿದ್ರಲ್ಲ, ಅದಕ್ಕೆ ಒಂದೊಂದು ಸೀರೆ ಕೊಡ್ಸೋಣ ಅಂತ ಆಟೆಯ. ಏನು ಯಾವಾಗಲೂ ಕೊಡ್ಸೋಕೆ ಹೋಯ್ತೀವ? ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸರಿ ಕೊಡಿಸ್ತೀವಿ ಪಾಪ. ಅವಕ್ಕೂ ಸೀರೆ ಕೊಡ್ಸಿದ್ರೆ ಖುಷಿ ಆಗೋಕ್ಕಿಲ್ವಾ? ಆಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಅವರೇ ಅಲ್ವೇನಕ್ಕ, ಅವ್ರು ಖುಷಿಯಾಗಿದ್ದರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಅದು ಸರಿನೇ ಬಿಟ್ಟು ಪಾರ್ವತಕ್ಕ. ಆಮೇಲೆ ಸೀನಣ್ಣ, ನನಗೊಂದು ತೋರಿಸು ನೋಡೋಣ, ಚೆಂದಾಗಿರೋ ತೋರ್ಸಪ್ಪ. ತಗೊಳಕ್ಕ ನೋಡು, ಎಲ್ಲ ಸೀರೆನೂ ಚೆಂದಾಗೆ ಅವೆ. ನಾನು ಯಾವಾಗಲೂ ಕ್ವಾಲಿಟಿ ಸೀರೆನೇ ತಗೊಬರೋದು ಇಲ್ಲಿಗೆ, ಚೆಂದಾಗಿರೋದೇ ಅವೆ ಎಲ್ಲ ಸೀರೆನೂ. ಆಮೇಲೆ ನಿಂಗೆ ಬಿಳಿ ಸೀರೆ ಚೆಂದ ಕಾಣ್ತದೆ ಕಣಕ, ಬಿಳಿ ಸೀರೆ ನೋಡು. ಬಿಳಿದು ನಿನಗೂ ಚೆಂದಾಗಿ ಒಪ್ತದೆ ಅನ್ನಿಸ್ತೈತೆ ಕಣಕ, ಬಿಳಿದೆ ನೋಡು, ಚೆನ್ನಾಗೈತೆ ನೋಡಿ ಇದೊಂದು. ಅಲ್ಲ ಕಣ್ಸೀನಣ್ಣ, ಏನೋ ಒಳ್ಳೆ ಸೀರೆ ತೋರಿಸ್ತೀಯಾ ಅಂದರೆ ಬಿಳಿ ಸೀರೆ ತಗೋ ಅಂತಿದ್ಯಲ್ಲ. ನನ್ನ ಗಂಡ ಇದ್ನು ಗಟ್ಮುಟ್ಟಾಗಿ ಚೆನ್ನಾಗೇ ಬದುಕವನೆ. ನೀನು ನೋಡಿದ್ರೆ ಈಗಲೇ ಬಿಳಿ ಸೀರೆ ಕೊಡಿಸ್ತಿದ್ಯಲ್ಲ, ನಿನಗೇನು ತಲೆಯಲ್ಲಿ ಬುದ್ಧಿಗಿದ್ದಿ ಐತೋ ಇಲ್ವೋ? ಅಯ್ಯೋ ಹಂಗಲ್ಲ ಕಣಕ, ತಪ್ಪಾಯ್ತು ಬಿಡಕ್ಕ. ಆಯಿತು, ಬೇಜಾರು ಮಾಡ್ಕೋಬೇಡ. ಈ ಗುಲಾಬಿ ಕಲರ್ ನೋಡಕ್ಕ ಚೆನ್ನಾಗೈತೆ. ನೋಡು ಪರ್ವತಕ್ಕ, ಈ ಗುಲಾಬಿ ಬಣ್ಣದ್ದು ಚೆಂದಾಗೈತಲ್ವಾ? ನಾನು ಇದನ್ನೇ ತಗೊಳ್ಳನೆ. ಕಣ್ಗೌರಕ್ಕ, ಇದು ಚೆಂದಾಗೆ ಕಾಣ್ತದೆ ನಿನಗೆ, ಗುಲಾಬಿ ಕಲರ್ದೇ ತಗೋ. ಅತ್ತೆ, ನಾನು ಇನ್ನೊಂದು ಸೀರೆ ನೋಡ್ಲಾ ಪ್ಲೀಸ್ ಕಣತೆ? ಆಯ್ತು ತಗೊಳ್ಳವ, ನಿಂಗೆ ಯಾವ್ದು ಇಷ್ಟನೋ ಅದೇ ತಗೋ. ಸೀನಣ್ಣ, ತೋರಿಸು ನನ್ನ ಸೊಸೆಗೆ ಇನ್ನೊಂದಿಷ್ಟು ಸೀರೆಯ. ಅಣ್ಣ, ನನಗೆ ಕೇಸರಿ ಬಣ್ಣದ ತೋರ್ಸೋಣ, ಆ ಬಣ್ಣದ ಒಂದೂ ಇಲ್ಲ ನನ್ನ ಹತ್ರ. ಅಕ್ಕ ನೋಡಕ್ಕ, ಇದು ಕೇಸರಿ ಬಣ್ಣದ್ದು, ನೋಡೋಕ್ಕೂ ಚೆಂದಾಗೈತೆ, ಬಾರ್ಡ್ರು ದೊಡ್ಡದಾಗೈತೆ. ನೋಡು, ನಿಂಗೂ ಚೆಂದ ಕಾಣ್ತದೆ. ಕೊಡಿ. ಅತ್ತೆ ನೋಡಿ ಅತ್ತೆ, ಈ ಸೀರೆ ತಗೊಳ್ಳ? ಅಕ್ಕ, ಗೀತಕ್ಕ ನೀನು ನೋಡಕ್ಕ, ಈ ಸೀರೆ ಚೆಂದ ಕಾಣ್ತದ ನನಗೆ. ಕಣವ್ಯ, ಚೆನ್ನಾಗಿ ಕಾಣ್ತದೆ ತಕೋ. ಗೀತಾ, ನೀನು ಇನ್ನೊಂದು ಸೀರೆ ತಗೊಬಿಡುವ. ಆಮ್ಯಾಕೆ ನಿಮ್ಮ ಸೊಸೆಗೆ ಮಾತ್ರ 2 ಸೀರೆ ಕೊಡ್ಸಿದ್ದೀರಿ ಅಂತ ಬೇಜಾರು ಮಾಡ್ಕೊಬಿಟ್ಟಿಯಾ? ತಕೋ ಇನ್ನೊಂದು ಸೀರೆಯ. ಹಂಗೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಬುಡಿಯತ್ತೆ. ಆದ್ರೂ ಇನ್ನೊಂದು ತಗೋತೀನಿ, ನಿಮ್ಗೆ ಯಾವ್ದು ಇಷ್ಟನೋ ಅದೇ ತಗೊಡಿಯತ್ತೆ. ನಂಗೆಲ್ಲಿ ಗೊತ್ತಾದದವ, ಈಗಿನ ಕಾಲದವ್ರು ನೀವು ಅದೆಂತೆಂಥದ್ದು ಉಟ್ಕೊಂತೀರೋ ಏನೋ. ನೋಡು, ನಿಂಗೆ ಯಾವ್ದು ಇಷ್ಟನೋ ಅದು ತಕೋ, ನಂದೇನು ಅಭ್ಯಂತರ ಇಲ್ಲ ಕಣವ, ತಕೋ. ಈಗ ಎಲ್ಲರೂ ಸೀರೆ ತಗೊಂಡಾಯ್ತು. ಹೇಳಪ್ಪ ಸೀನಪ್ಪ, ಏಟಾಯ್ತದೆ? ಅಕ್ಕ, ಇವು ಎಲ್ಲ ಒಂದೊಂದು ಬೇರೆ ಬೇರೆ ದುಡ್ಡು ಕಣಕ್ಕ. ನೀವು ಎಲ್ಲ ಒಟ್ಟಿಗೆ ತಗೊಂಡಿರೋದಕ್ಕೆ 950 ಮಾಡ್ತೀನಿ ಒಂದೊಂದಕ್ಕೆ. ಅಲ್ಲ ಕಣಪ್ಪ ಸೀನಪ್ಪ, ಆಗಲೇ ಕೂಕೊಂಡು ಬರಬೇಕಾದ್ರೆ 500ಕೊಂದು ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಇದೇನಿದು 950 ಅಂತ ಇದ್ದೀ? ಏನು ವಿಷಯ ಹೇಳು? 500 ಅಂದ್ಬಿಟ್ಟು ಈಗ ದುಪ್ಪಟ್ಟು ಹೇಳ್ತಿದ್ಯಲ್ಲ, ಏನು ಮಾಡಾನೆ? ಹಂಗಲ್ಲ ಕಣಕ, ಅದು ಈ ಸಿಂಪಲ್ ಸೀರೆ ಕಾಟನ್ ಸೀರೆಗೆ ಅಂತ ಹೇಳಿದ್ದು ಕಣಕ 500 ರೂಪಾಯಿ. ನೀವು ತಗೊಂಡಿರೋದು ಎಲ್ಲ ರೇಷ್ಮೆ ಸೀರೆನೇ ಕಣಕ, ಅದು ಎಲ್ಲ 1000ದ ಮೇಲೆಯ. ನಾನಾದ್ರೂ ಎಲ್ಲ ನಮ್ಮ ಪರಿಚಯದವ್ರೆ ಅಲ್ವಾ ಅಂತ 950 ಕೊಡ್ತಾ ಇದ್ದೀನಿ. ನೀನೇನಕ್ಕ ಹಿಂಗಂತ ಇದೆಯಲ್ಲ? ಅಯ್ಯೋ, ಏನು ಹಿಂಗೆ ಅಂದ್ಬಿಟ್ಟಲ್ಲಪ್ಪ. ಆಯ್ತಿರ್ಲಿ, ಇನ್ನೊಂದು ರೇಟ್ ಹೇಳು. ನೀವೇ ಹೇಳ್ರಕ್ಕ ಕೊಡೋ ರೇಟ್ನ. ಹೆಚ್ಚು ಕಡಿಮೆ ಒಂದು 700 ಕೊಡ್ಬೋದೇನೋಪ್ಪ. ಜಯಕ್ಕ, ಗೌರಕ್ಕ, ಹೇಳಿ ನೀವೇನು ಹೇಳ್ತೀರಾ? ಕಣಕ್ಕ, ಒಂದು 700 ಕೊಡ್ಬೋದು. ಕಣ್ ಪಾರ್ವತಕ್ಕ, 700 ಆಟೆಯ. ಇದೇನಕ್ಕ ಈಟೊಂದು ಕಡಿಮೆ ಹೇಳ್ತಿದ್ಯಲ್ಲ? ನನಗೆ ತಗೊಂಡು ಬಂದಿರೋ ಕೂಲಿನಾದ್ರೂ ಬೇಡವಾ? ಈಟ್ ಕಡಿಮೆಗೆ ಎಲ್ಲಿ ಸಿಗ್ತದಕ್ಕ? ನೀನೇ ಹೇಳು. ಅಯ್ಯೋ, ನನಗಿದ್ರಲ್ಲೇನೋ ಜಾಸ್ತಿ ಸಿಗಕ್ಕಿಲ್ಲ ಕಣಕ, 100-200 ಸಿಗ್ತದೆ ಆಟೆಯ. ಅದರಲ್ಲೂ ನೀವು ಈಟೊಂದು ಕಡಿಮೆ ಮಾಡಿದ್ರೆ ನಾನು ಏನು ಮಾಡೋದು ಹೇಳಿ? ಇಲ್ಲ ಕಣಪ್ಪ, ಈಟೆ ಆಗೋದು. ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಹೋಯ್ತಾ ಇರು. ಆಯ್ತು ಬಿಡಕ್ಕ, ಒಂದು 100-150 ಕಮ್ಮಿ ಮಾಡಿ ಕೊಡ್ತೀನಿ, ತಗೊಳ್ಳಿ. ಈಟೊತ್ತು ಗಂಟ ನನ್ನ ಟೈಮೆಲ್ಲ ವೇಸ್ಟ್ ಆಗಿಲ್ವ? ಇಲ್ಲ ಅಂದಿದ್ರೆ ಬೇರೆ ಕಡೆ ಆದರೂ ಹೋಗಿ ವ್ಯಾಪಾರ ಮಾಡ್ತಿದ್ದೆ ಕಣಕ್ಕ. ನೋಡಿ ತಗೊಳ್ಳಿ ಬೇಗ. ಇಲ್ಲ ಕಣಪ್ಪ, ಆಗಕ್ಕಿಲ್ಲ. ಇನ್ನೊಂದು 50 ಸೇರಿಸಿ 750 ಮಾಡ್ತೀನಿ ಆಟೆಯ. ಏನಂತೀರಾ?
ಹ್ಞೂ ಜಾಸ್ತಿನೇ ಆಯಿತು ಅತ್ತೆ. ಪಟ್ಟಣದಾಗ ತಗೊಂಡಿದ್ದಿದ್ರೆ ಇದಕ್ಕಿಂತ ಕಮ್ಮಿ ರೇಟಿಗೆ ಸಿಕ್ಕಿರೋದು. ಅಯ್ಯೋ ಸರಿ ಕಣಕ, ಆಯ್ತು ತಕಳಿ. ಆಮೇಲೆ ಆ ಕೆಳಗಡೆ ಬಿದ್ದಿಯವ್ರು ಏನಾದರೂ ಕೇಳಿದ್ರೆ 950 ಕೊಟ್ಟು ಅಂತ ಹೇಳಿ. ಅವ್ರಿಗೆ 950ಕ್ಕೆ ಮಾರಿ ಬಂದಿದ್ದೀನಿ ಅದಕ್ಕೆ. ಹ್ಞೂ ಆಯ್ತು ಬಿಡಪ್ಪ, ಯಾರಿಗೂ ಹೇಳಕ್ಕೆ ಹೋಗೋಕ್ಕಿಲ್ಲ. ಆಮೇಲೆ ಎಲ್ಲ ಸೀರೆನೂ ಬೇರೆ ಬೇರೆ ಕವರ್ಗೆ ಹಾಕ್ಕೊಡಪ್ಪ. ಸರಿ ಕಣಕ, ತಗಲಿ. ಮುಂದಿನ ಸರಿ ಆದ್ರೂ ಒಂಚೂರು ಸೇರಿಸ್ಕೊಟ್ರಕ್ಕ, ಆಯ್ತಾ? ನಾನಿನ್ನ ಬತ್ತೀನಿ, ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡ್ಬೇಕು ಕಣಕ. ಬರೋಣ. ಇವತ್ತಿನ ನನ್ನ ವ್ಯಾಪಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.